ಇನ್ನು ಸಚಿವ ಕೆ.ಎನ್. ರಾಜಣ್ಣ ಅವರು ಮಾತಾಡ್ತಾರೆ ಅಂದರೆ ಸಾಕು ಕಾಂಗ್ರೆಸ್ನ ಅದೆಷ್ಟೋ ನಾಯಕರಿಗೆ ನಿಜವಾಗ್ಲೂ ಕೂಡ ನಡುಕ ಶುರುವಾಗುತ್ತೆ. ಮತ್ತೆ ಕೆಲವರಿಗೆ ಭಯ ಕೂಡ ಶುರುವಾಗುತ್ತೆ. ಏನು ಹೇಳ್ತಾರೋ, ಯಾವ ರೀತಿ ಮಾತನಾಡ್ತಾರೋ, ನೇರವಾಗಿ ನಮ್ಮ ವಿರುದ್ಧನೇ ಶೂಟೌಟ್ ಮಾಡಿಬಿಡ್ತಾರೋ, ಈ ಎಲ್ಲ ಚಿಂತೆಗಳು ಶುರುವಾಗುತ್ತೆ. ಈಗ ಕೆ.ಎನ್. ರಾಜಣ್ಣ ಅವರ ಮಾತೆ ಅವರಿಗೆ ಮುಳ್ಳಾಗತ್ತಾ? ಈ ಒಂದು ಪ್ರಶ್ನೆ ಕಾಂಗ್ರೆಸ್ನಲ್ಲಿ ತುಂಬ ಜೋರಾಗಿನೇ ಹರಿದಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಅವರು ಮಾತನಾಡ್ತಿದ್ದಾರೆ. ಆ ಮಾತನಾಡೋದಕ್ಕೆ ಕಡಿವಾಣ ಹಾಕಿ ಅಂತ ಕೆಲ ಬಣಗಳು ಅಥವಾ ಕೆಲ ನಾಯಕರು ನೇರವಾಗಿ AICC ನಾಯಕರ ಮೇಲೆ ಒತ್ತಡ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. AICC ಅಂಡರ್ ಅವರು ಬರ್ತಾರೆ ಅಂದರೆ ರಾಜಣ್ಣ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಲಿ, ಅವ್ರ ವಿರುದ್ಧ ಯಾವುದೇ ನಿರ್ಣಯ ಮಾಡೋದಾಗಲಿ ಎಲ್ಲವೂ ಕೂಡ ಹೈಕಮಾಂಡ್ ಮಾಡಬೇಕಾಗತ್ತೆ. ನನ್ನ ವ್ಯಾಪ್ತಿಗೆ ಬರಲ್ಲ. ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರು ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ಅನ್ನೋ ಮೂಲಕ ಹೊಸ ಸೂಚನೆಯನ್ನು, ಹೊಸ ನಿಲುವನ್ನು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆಲ್ಲಿ ಕೂತ್ಕೊಂಡು ಇವರೇ ಪಟ್ಟಿ ಮಾಡಿ ಕಳಿಸ್ಕೊಂಡ್ರೆ ನಾವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಗುಲಾಮ್ರ ಹೈಕಮಾಂಡ್ ಅವ್ರಿಗೆ ಕನ್ಫ್ಯೂಸ್ ಇಲ್ಲಿ ಅವ್ರನ್ನೇ ಕೇಳಬೇಕಲ್ಲ. ಅವರು ನಾವೇನ್ ಗುಲಾಮ್ರ? ಲಾಟ್ರಿ ಟಿಕೆಟ್ ಹಂಚಿಕೆ ಮಾಡಿದ್ರೆ ಯಾರು ಕೇಳ್ತಾನೆ? ಹೈಕಮಾಂಡ್ನವರಿಗೆ ಏನ್ ಕನ್ಸ್ ಬಿದ್ದಿತ್ತ? ಇವು ನಿಗಮ ಮಂಡಳಿ ವಿಚಾರವಾಗಿ ಕೆಂಡ ಕಾರ್ತಿರೋ ಸಚಿವ ರಾಜಣ್ಣ ಬಾಯಿಂದ ಹೊರಬಿದ್ದಿರೋ ಬೆಂಕಿಯಂಥ ಮಾತುಗಳು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಸರಣಿ ವಾಗ್ದಾಳಿ ನಡೆಸಿರೋ ರಾಜಣ್ಣರ ಸಿಟ್ಟು ನಿನ್ನೆಯೂ ಮಾತುಗಳ ಮೂಲಕ ಸ್ಫೋಟಗೊಂಡಿತ್ತು. ನಿಗಮ ಮಂಡಳಿ ನೇಮಕ ಮಾಡುವಾಗ ನಮ್ಮನ್ನ ಕೇಳದೆ ಲಾಟರಿ ಟಿಕೆಟ್ ತರ ಹಂಚಿಕೆ ಮಾಡಿದ್ರೆ ನಾವು ಕೇಳಲ್ಲ, ನಾವೇನ್ ಗುಲಾಮ್ರ? ದೆಹಲಿಯಲ್ಲಿ ಕೂತು ನಿರ್ಧಾರ ಮಾಡುವುದಕ್ಕೆ ಹೈಕಮಾಂಡ್ನವರಿಗೆ ಕನ್ಸ್ ಬಿದ್ದಿದ್ದ ಅಂತ ವರಿಷ್ಠರ ವಿರುದ್ಧವೇ ಗುಡುಗಿದ್ದಾರೆ. ಕೇಂದ್ರದ ಹೈಕಮಾಂಡ್ನವರು ನಮ್ಮ ಜಿಲ್ಲೆನಲ್ಲಿ ಯಾವ ಕೆಲಸ ಮಾಡ್ತಾನೆ ಪಕ್ಷಕ್ಕೆ, ಯಾರು ಕೆಲಸ ಮಾಡೋದಿಲ್ಲ, ಯಾರು ಯೋಗ್ಯತೆ ಏನು ಅಂತ ಕೇಳಿ ನಮ್ಮ ಜಿಲ್ಲೆಯವ್ರನ್ನ ಆಯ್ಕೆ ಮಾಡಬೇಕು. ಡೆಲ್ಲಿ ಕೂತ್ಕೊಂಡು ಇವರೇ ಪಟ್ಟಿ ಮಾಡಿ ಕಳಿಸ್ಬಿಟ್ರೆ ನಾವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಗುಲಾಮ್ರ? ಅಲ್ಲಿಂದ ಪಟ್ಟಿ ಬಂದು MLAಗಳು ದಟ್ಸೋಕೆ ಅದನ್ನೇನು ಕೇಳಬೇಕಾಗಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಿ. ಏನಪ್ಪ ಹೈಕಮಾಂಡು ಅಷ್ಟೇ. ಮೊದಲೆಲ್ಲ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಡ್ತಾ ಇದ್ರು, ಇವೆಲ್ಲ ನಾಮಿನೇಷನ್ ಮಾಡೋದು. ಅವ್ರಿಗೆ ಯಾರಾದರೂ ಕೂಡ ಮನವಿ ಸಲ್ಲಿಸಿದ್ರೆ ಅದನ್ನು ಪರಿಗಣಿಸಿ ಅವರು ಸಲಹೆ ಕೊಡೋರು. ಈಗ ಅವರೇ ಪಟ್ಟಿ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇಂಥವ್ನಿಂತಾನೆ ಅಧ್ಯಕ್ಷ, ಇಂಥವ್ನು ಇವನು ಅಂದರೆ ಇದೊಂಥರ ಹೊಸ ಹೈಕಮಾಂಡ್. ಇವತ್ತೆಲ್ಲ ಹೈಕಮಾಂಡ್ನವ್ರಿಗೆ ಕಲಿಸ್ಬಿಟ್ಟಿರ್ತಾನೆ. ಇಲ್ಲಿ ಅವ್ರನ್ನೇ ಕೇಳಬೇಕಲ್ಲ. ಇಲ್ಲಿ ಅವ್ರನ್ನ ಕೇಳಿದರೆ ಅಲ್ಲಿ ಯಾರು ಡೆಲ್ಲಿನಲ್ಲಿ ಹೋಗಿ ಇವ್ರು ಸಲ ಮಾಡಿದ್ದಿರ್ತಾರೆ, ಬೆಳಗ್ಗೆ ಸಾಯಂಕಾಲ ಇವ್ರು ಅವ್ರ ಹೆಸರು ಬರೆದ್ಬಿಟ್ಟು ಮಾಡಿ ಅಂತ ಅಂದ್ಬಿಟ್ಟು ಹೆಂಗಾಗ್ತದೆ? ರಾಜಣ್ಣನ ಮಾತಿಗೆ ಸಿಎಂ ಸಿದ್ದರಾಮಯ್ಯ ನಿನ್ನೆಯೇ ಪ್ರತಿಕ್ರಿಯೆ ನೀಡಿದ್ದು ಎಲ್ಲಾ ಸಚಿವರು ಒಂದೊಂದು ಹೆಸರು ಹೇಳಿದ್ದಾರೆ. ಕೊನೆಯದಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅಂದಿದ್ದಾರೆ. ಎಲ್ಲ ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ. ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು, ಚೀಫ್ ಮಿನಿಸ್ಟರು, ಹೈಕಮಾಂಡ್ ಇದು ತೀರ್ಮಾನ ಮಾಡ್ತಾರೆ. ಈ ವಿಚಾರ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯೊಂದಿಗೆ ಅಂತ್ಯಗೊಂಡಿಲ್ಲ. ನಿಗಮ ಮಂಡಳಿಗಳ ವಿಚಾರದಲ್ಲಿ ರಾಜ್ಯ ನಾಯಕರು ವರ್ಸಸ್ ಹೈಕಮಾಂಡ್ ನಾಯಕರು ಎಂಬಂತಾಗಿರುವುದು ಸುಳ್ಳಲ್ಲ. ಈ ಕಟು ವಾಸ್ತವದ ನಡುವೆ ರಾಜಣ್ಣ ಹೈಕಮಾಂಡ್ ನಾಯಕರನ್ನೇ ಟೀಕಿಸುವ ಮಾತುಗಳನ್ನಾಡಿದರು. ಇದನ್ನ ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, KPCC ಅಧ್ಯಕ್ಷ DK ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಲ್ಲವನ್ನೂ ಸಿದ್ದರಾಮಯ್ಯನವರೇ ನೋಡಿಕೊಳ್ಳುತ್ತಾರೆ. ಏನು ಗೌರವ ಕೊಡಬೇಕು ಅಂತ ಗೌರವ AICCಯಿಂದ ರಾಜಣ್ಣಗೆ ಸಿಗುತ್ತೆ ಅಂತ ವ್ಯಂಗ್ಯವಾದ ಎಚ್ಚರಿಕೆ ನೀಡಿದ್ದಾರೆ. ಪರೋಕ್ಷವಾಗಿ ರಾಜಣ್ಣಗೆ ನೋಟಿಸ್ ನೀಡುವ ಪ್ರಸ್ತಾವವೂ ಬಂದಂತಿದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು AICC ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ AICCನೇ ಅದನ್ನು ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗೆ ಗಮನಿಸ್ತಾರೆ. ಮೂವರು DCM ಕೂಗಿನ ಜೊತೆಗೆ ಎದ್ದಿರೋ ನಿಗಮ ಮಂಡಳಿ ನೇಮಕದ ಬೇಡಿಕೆ ಬಗ್ಗೆ ಇತರೆ ನಾಯಕರು ಸೈಲೆಂಟ್ ಆಗಿದ್ರು, ರಾಜಣ್ಣ ಮಾತ್ರ ಹೈಕಮಾಂಡ್ ವಿರುದ್ಧವೇ ಮಾತಿನ ಬಾಣ ಪ್ರಯೋಗಿಸುತ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.